ನಮಸ್ಕಾರ ವೀಕ್ಷಕರೇ, ತಮಗೆಲ್ಲ ಸ್ವಾಗತ. ಸಾಮ್ ಟಿವಿ ವಾಹಿನಿಯ ಒಂದು ಸುದ್ದಿ ಲೋಕಕ್ಕೆ ತಮಗೆಲ್ಲ ಮತ್ತೊಮ್ಮೆ ನಾನು ಸ್ವಾಗತ ಕೋರಿ ಇವತ್ತು ಈ ವಾತಾವರಣ ಹವಾಮಾನ ಇಲಾಖೆ ಕೊಟ್ಟಂಥ ಕೆಲವೊಂದು ವಿಷಯಗಳನ್ನು ತಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಏಪ್ರಿಲ್, ಮೇ ಹಾಗೂ ಜೂನ್ ತಿಂಗಳಲ್ಲಿ ನಾವು ಬೇಸಿಗೆ ಕಾಲವನ್ನು ವಿಪರೀತವಾಗಿ ಕಹಿ ಅನುಭವವನ್ನು ನಾವು ಮಾಡಿಕೊಂಡಿದ್ದೀವಿ. ಅಂಥ ಒಂದು ಸಂದರ್ಭದಲ್ಲಿ ಸಡನ್ನಾಗಿ ಜೂನ್ ತಿಂಗಳಲ್ಲಿ ಈ ಹವಾಮಾನ ಇಲಾಖೆಯಿಂದ ಈ ವರ್ಷ ಸಾಧಾರಣ ಮಳೆ ಆಗುತ್ತೆ ಅನ್ನುವಂಥ ಮುನ್ನೆಚ್ಚರಿಕೆಯನ್ನು ನೀಡ್ತಾರೆ. ಅಲ್ಲಿಂದ ಸುಮಾರು ರೈತರಲ್ಲಿ, ಸಾಮಾನ್ಯ ಜನರಲ್ಲಿ ಅನೇಕ ಸಮಸ್ಯೆಗಳ ಏನಂದರೆ ಕಲ್ಮಶವಾದಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಈ ವರ್ಷ ಮಳೆ ಆಗೋದಿಲ್ಲ, ನೀರಿನ ಸಮಸ್ಯೆ ಆಗುತ್ತೆ, ನೀರಿನ ಕೊರತೆ ಆಗುತ್ತೆ. ಹೀಗೆ ಅನೇಕ ರೀತಿಯಾದಂಥ ಸಮಸ್ಯೆಗಳನ್ನು ಜನರು ಕಾಲ್ಪನಿಕವಾಗಿ ತಮ್ಮ ಏನು ಹೇಳ್ಬೋದು ಅಂದರೆ ತಮ್ಮ ಮೈಂಡ್ನಲ್ಲಿ ಆಲೋಚನೆ ಮಾಡ್ತಾ ಇರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಮೊನ್ನೆ ಅಂದರೆ ಆನ್ 24th of July ಜೂನ್ 24ನೇ ತಾರೀಕು ಜೂನ್ ತಿಂಗಳಲ್ಲಿ ಹವಾಮಾನ ಇಲಾಖೆ ಮತ್ತೊಂದು ಮುನ್ಸೂಚನೆಯನ್ನು ನೀಡುತ್ತೆ. ಸುಮಾರು 24ರಿಂದ 30ರವರೆಗೆ ಅಂದರೆ ಜೂನ್ 30ರವರೆಗೆ ಮಳೆ ಆಗುತ್ತೆ ಅನ್ನುವಂಥ ಮುನ್ಸೂಚನೆಯನ್ನು ನೀಡ್ತಾರೆ. ಸ್ವಲ್ಪ ಮಟ್ಟಿಗೆ ತಮಗೆಲ್ಲ ಸಮಾಧಾನಕಾರಕ ಸಂಗತಿ ಆಗುತ್ತೆ. ಬಟ್ ನಿನ್ನೆಯಿಂದ ಫ್ರಮ್ 1st of Julyದಿಂದ ಇಡೀ ಕರ್ನಾಟಕದಾದ್ಯಂತ ಹಾಗೂ ಮಹಾರಾಷ್ಟ್ರದಂತ, ಅದರಲ್ಲೂ ವಿಶೇಷವಾಗಿ ಈ ಸಹ್ಯಾದ್ರಿ ಪರ್ವತಗಳಲ್ಲಿ ಸಾಕಷ್ಟು ಮಳೆ ಆಗ್ತಾಯಿದೆ. ಅದನ್ನು ನಾವು ನಿನ್ನೆ ಸಾಕಷ್ಟು ಮಳೆಯ ಪರಿಣಾಮವಾಗಿ ಇವತ್ತು ನಮ್ಮ ನಗರಕ್ಕೂ ಕೂಡ ಮಳೆ ಎಂಟ್ರಿ ಆಗಿದೆ. ಇವತ್ತು ಬೆಳಗ್ಗೆಯಿಂದ ಸುಮಾರು ಸಾಕಷ್ಟು ಕಡೆ ಮಳೆ ಆಗ್ತಾಯಿದೆ. ಅಂತ ಮಳೆ ಸುರಿತಾ ಇದೆ. ಒಮ್ಮೆಲೆ ಸಡನ್ನಾಗಿ ಡ್ರಿಜ್ಲಿಂಗ್ ಪ್ರಾರಂಭವಾದರೆ ಇನ್ನೊಂದು ಕಡೆ ಟೊರೆನ್ಷಿಯಲ್ ರೈನ್ ಕೂಡ ಮಳೆ ಆಗ್ತಾಯಿದೆ. ಇಂಥ ಸಂದರ್ಭವನ್ನು ನಾನಿವತ್ತು ತಮಗೆಲ್ಲ ತೋರಿಸ್ತಾ ಇದ್ದೀನಿ. ತಾವೆಲ್ಲ ನೋಡ್ಬೋದು. ಆ ಕಡೆ ಈ ನಮ್ಮ ನಗರದ ಪಶ್ಚಿಮ ಭಾಗದಲ್ಲಿರುವಂಥ ಕೆಲವೊಂದು ಈ ಗುಡ್ಡ ಮತ್ತು ಪರ್ವತಕ್ಕೆ ಈಗಾಗಲೇ ಮೋಡ ಟಚ್ ಆಗಿ ಹೋಗ್ತಾ ಇದೆ. ಅದನ್ನು ತಾವೆಲ್ಲ ನೋಡ್ಬೋದಾಗಿದೆ. ನೋಡಿ, ಇವತ್ತಿನ ವಾತಾವರಣ ಬೆಳಗ್ಗೆಯಿಂದ ತುಂಬ ಮಳೆ ಸುರಿತಾ ಇದೆ. ಇಟ್ಸ್ ಅ ವೆರಿ ಏನಂತ ಹೇಳಿದರೆ ಕನ್ಸೋಲಿಂಗ್ ಫ್ಯಾಕ್ಟ್ ಅಂತ ನಾನು ಹೇಳ್ತೀನಿ. ಫ್ರೆಂಡ್ಸ್, ಕೊನೆಗೂ ನಮ್ಮ ಈ ಮಳೆಗಾಲಕ್ಕಾಗಿ ನಾವು ಏನು ವೇಟ್ ಮಾಡ್ತಾ ಇದ್ದೀವಲ್ಲ, ಆ ಸಮಸ್ಯೆ ಸ್ವಲ್ಪ ಮಟ್ಟಿಗಾದರೂ 50%ದಷ್ಟಾದರೂ ನಮಗೆ ಸಮಾಧಾನಕಾರಕ ಸಂಗತಿ ಅಂತ ನಾನು ಹೇಳ್ತೀನಿ. 50%ದಷ್ಟಾದರೂ ನಮಗೆ ತೃಪ್ತಿ ತಂದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ತಾವೆಲ್ಲ ನೋಡ್ಬೋದು, ಈಗಾಗಲೇ ನಮ್ಮ ನಗರದ ಮೇಲ್ಗಡೆ ಈ ಮೋಡಗಳೆಲ್ಲ ಓಡ್ತಾ ಇದೆ. ಆ ಕಡೆ ಮಳೆಯೆಲ್ಲ ಆಗ್ತಾಯಿದೆ, ಒಂದು ಕಡೆ ಮಳೆ ಆಗ್ತಾಯಿದೆ. ತಾವೆಲ್ಲ ನೋಡಿ, ಈ ವಿಡಿಯೋ ಕ್ಲಿಪ್ನಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಈ ಕಡೆ ನಾನು ಈಗ ತೋರಿಸ್ತಾ ಇರೋದು ಸಹ್ಯಾದ್ರಿ ಪರ್ವತ ಬೆಟ್ಟಗಳು. ಈ ಸಹ್ಯಾದ್ರಿ ಪರ್ವತ ಬೆಟ್ಟ ಅಂದರೆ ಈ ಕೊಂಕಣ ಭಾಗ ಅಂತ ನಾವು ಕರಿತೀವಿ, ವೆಸ್ಟರ್ನ್ ಇಂಡಿಯಾ ಅಂತ ಕರಿತೀವಿ. ಈ ವೆಸ್ಟರ್ನ್ ಪಾರ್ಟ್ನಲ್ಲಿ ಮಳೆ ಪ್ರಾರಂಭವಾದರೆ ಖಂಡಿತವಾಗಿಯೂ ಈ ಕಡೆ ಎಲ್ಲ ಪೂರ್ವ ಭಾಗಕ್ಕೂ ಕೂಡ ಎಲ್ಲ ಮಳೆ ಸುರಿಯುತ್ತೆ. ಮತ್ತು ಈ ಪರ್ವತ ಏನಿದೆ ನೋಡಿ, ಈ ಬೆಟ್ಟ ಗುಡ್ಡ, ಇದು ಸಹ್ಯಾದ್ರಿ ಪರ್ವತದ ಕೊನೆಯ ಭಾಗ. ಸೊ ಹಿಯರ್ ದ ಸಹ್ಯಾದ್ರಿ ಹಿಲ್ಸ್ ಎಂಡ್ಸ್. ಅಂದರೆ ಈ ಸಹ್ಯಾದ್ರಿ ಪರ್ವತದ ತುದಿ ಏನಿದೆ ನೋಡಿ, ಇಲ್ಲಿಗೆ ಮುಕ್ತವಾಗಿದೆ. ಇಲ್ಲಿಂದ ಪೂರ್ವ ಭಾಗಕ್ಕೆ, ಪಶ್ಚಿಮ ಭಾಗಕ್ಕೆ ನಾವೆಲ್ಲ ನೋಡ್ಬೋದು ಸಹ್ಯಾದ್ರಿ ಪರ್ವತಗಳ ಪರ್ವತ ಶ್ರೇಣಿ ಪ್ರಾರಂಭ ಆಗುತ್ತೆ. ಸೊ ಈಗಾಗಲೇ ನೋಡಿ ಫ್ರೆಂಡ್ಸ್, ವೆರಿ ಬ್ಯೂಟಿಫುಲ್. ಒಂಥರ ಏನಂದರೆ ತುಂಬ ಸಂತೋಷಕರವಾದಂಥ ವಾತಾವರಣ, ನೇಚರನ್ನು ನೋಡ್ಬೋದಾಗಿದೆ. ಆ ಕಡೆ ಎಲ್ಲ ಮೋಡಗಳು ಇಡೀ ಇದಕ್ಕೆ ಏನಂದರೆ ಆ ಬೆಟ್ಟಕ್ಕೆಲ್ಲ ಟಚ್ ಆಗ್ತಾಯಿದೆ. ನೋಡಿ, ನಾನು ತೋರಿಸ್ತೀನಿ ನೋಡಿ, ಆ ಕಡೆ ಎಲ್ಲ ಟಚ್ ಆಗ್ತಾಯಿದೆ. ಸೊ ಇದು ನಮ್ಮ ನಗರಕ್ಕೆ ಮಳೆ ಎಂಟ್ರಿ ಕೊಟ್ಟಿದೆ, ಆಗಲೇ ಎಂಟ್ರಿ ಕೊಟ್ಟಿದೆ. ಸೊ ಸಮ್ವೇರ್ ಏನಂತ ಹೇಳ್ಬೋದು ಅಂದರೆ ಲಿಟ್ಲ್ ಬಿಟ್ ಈ ಬಿಸಿ ವಾತಾವರಣದಿಂದ ತಂಪು ಮತ್ತು ಚಳಿಗಾಲದ ಅನುಭವವನ್ನು ನಾವು ಇವತ್ತು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ತಾ ಇದ್ದೀವಿ. ಸೊ ತಾವೆಲ್ಲ ನೋಡ್ಬೋದಾಗಿದೆ, ಎಷ್ಟೊಂದು ಫಾಸ್ಟಾಗಿ ಈ ಕ್ಲೌಡ್ಸ್ ಎಲ್ಲ ಓಡ್ತಾ ಇದೆ ನೋಡಿ. ಪೂರ್ವ ಭಾಗ ಅಂದರೆ ಆ ಕಡೆ ಹೈದರಾಬಾದ್ ಕರ್ನಾಟಕ ಬರುತ್ತೆ, ಕರ್ನಾಟಕ, ಆ ನಂತರ ಆಂಧ್ರ, ತೆಲಂಗಾಣ ಹೀಗೆಲ್ಲ ಬರುತ್ತೆ. ಆ ಕಡೆಗೆಲ್ಲ ಈ ಮೋಡಗಳು ಓಡ್ತಾ ಇದೆ. ತುಂಬ ಸಂತೋಷದ ಸುದ್ದಿ ಇದೆ ಸ್ನೇಹಿತರೆ. ನಮ್ಮ ಕಡೆ ಎಲ್ಲ ಮಳೆ ಪ್ರಾರಂಭ ಆಗಿದೆ. ತಾವೆಲ್ಲ ನೋಡ್ಬೋದಾಗಿದೆ. ಒಂದು ನಿಮಿಷ, ನಾನು ಇದು ಮಾಡ್ತೇನೆ.